ಇನ್ನು ಪೌರಾಯುಕ್ತಗೆ ಧಮಕಿ ಹಾಕಿದ ಕೇಸ್ಗೆ ಸಂಬಂಧಪಟ್ಟಂತೆ ಧಮಕಿ ವೀರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಪೊಲೀಸರಿಂದ ಗ್ರಿಲ್. ಕೊನೆಗೂ ಅರೆಸ್ಟ್ ಆದಂತಹ ರಾಜೀವ್ನನ್ನ ವಿಚಾರಣೆಗೊಳಪಡಿಸಲಾಗಿದೆ. ರಾಜೀವ್ ಹೇಳಿಕೆಯನ್ನ ತನಿಖಾಧಿಕಾರಿಗಳು ದಾಖಲಿಸಿಕೊಳ್ತಾ ಇದ್ದಾರೆ. ಆರೋಪಿ ರಾಜೀವ್ ಗೌಡನ ವೈಯಕ್ತಿಕ ವಿವರ, ಹಿನ್ನೆಲೆ, ಪ್ರಕರಣದ ಕುರಿತು ಹೇಳಿಕೆಯನ್ನ ತನಿಖಾಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಹೇಳಿಕೆ ದಾಖಲಿಸಿಕೊಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್. ತನಿಖಾಧಿಕಾರಿಯ ಮುಂದೆ ಈಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ರಾಜೀವ್ ಗೌಡ. ಅಮೃತ ಗೌಡ ಅವರ ದೂರಿನ ಬಗ್ಗೆ ಪೊಲೀಸರು ಇವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆರೋಪಿ ಇಷ್ಟವರೆಗೂ ಕೂಡ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಈಗ ಕೊನೆಗೂ ಕೂಡ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದು ಅವರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಹೇಳಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಧಮಕಿ ಕೇಸ್ನಲ್ಲಿ ಕೊನೆಗೂ ಬಂಧನಕ್ಕೊಳಗಾಗಿರುವಂತಹ ರಾಜೀವ್ ಗೌಡನ ಧ್ವನಿ ಸಂಗ್ರಹ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದ ಸೋಕೋ ತಂಡದಿಂದ ಧ್ವನಿ ಸಂಗ್ರಹ ಅಂದ್ರೆ ಇದು ಫೋನ್ನಲ್ಲಿ ಧಮಕಿ ಹಾಕಿದಂತಹ ಪ್ರಕರಣ. ಹಾಗಾಗಿ ರಾಜೀವ್ ಗೌಡದೇ ಧ್ವನಿನ ಅನ್ನೋದಕ್ಕೆ ಪ್ರೂಫ್ಗಳು ಕೆಲವು ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಧ್ವನಿ ಸಂಗ್ರಹ ಮಾಡಲಾಗ್ತಾ ಇದೆ. ಧ್ವನಿ ಸಂಗ್ರಹದ ನಂತರ ವೈದ್ಯಕೀಯ ತಪಾಸಣೆ, ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ, ಆ ಬಳಿಕ ಶಿಡ್ಲಘಟ್ಟಕ್ಕೆ ಕರೆದೊಯ್ದು ಶಿಡ್ಲಘಟ್ಟದ ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ಗೆ ಆರೋಪಿಯನ್ನ ಹಾಜರುಪಡಿಸಲಾಗುತ್ತೆ. ರಾಜೀವ್ ಗೌಡ ಇದ್ದಂತಹ ಫಾರ್ಮ್ ಹೌಸ್ ಅನ್ನ ಗಮನಿಸ್ತಾ ಇದ್ದೀವಿ. ಒಬ್ಬ ಉದ್ಯಮಿಯ ಸಹಾಯದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಂತಹ ರಾಜೀವ್ ಗೌಡ ಕೊನೆಗೂ ಅರೆಸ್ಟ್ ಆದ್ರು. ಈಗ ಬಂಧಿತ ಆರೋಪಿಯ ಧ್ವನಿ ಸಂಗ್ರಹವನ್ನು ಮಾಡಿಕೊಳ್ಳಲಾಗಿದೆ. ಸೋಕೋ ತಂಡ ಧ್ವನಿಯನ್ನ ಸಂಗ್ರಹಿಸಿದೆ. ಫೋನ್ ಕರೆಯಲ್ಲಿ ಧಮಕಿ ಹಾಕಿದಂತಹ ಪ್ರಕರಣ ಇದು. ಅವಾಚ್ಯ ಶಬ್ದಗಳ ನಿಂದನೆ ಮತ್ತು ಜೀವ ಬೆದರಿಕೆಯ ಆರೋಪ ಈಗ ರಾಜೀವ್ ಗೌಡ ಮೇಲಿರೋದ್ರಿಂದ ಅದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಪ್ರೂಫ್ ಕಲೆಕ್ಟ್ ಆಗ್ತಾ ಇದೆ. ನಾವು ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಈಗ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಕೊನೆಗೂ ಅಂತೂ ಇಂತೂ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಯಿತು. ಈಗ ಸದ್ಯಕ್ಕಾಗ್ತಾ ಇರುವಂತಹ ಬೆಳವಣಿಗೆ ಏನು? ಎಷ್ಟೊತ್ತಿಗೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ? ಈಗಾಗಲೇ ಧ್ವನಿ ಸ್ಯಾಂಪಲ್ ಕೂಡ ಸಂಗ್ರಹಿಸಲಾಗಿದೆ ಅನ್ನುವಂತಹ ಮಾಹಿತಿ ಏನೇನು ಆಗ್ತಾ ಇದೆ ಅಂತ? ಪ್ರತಿಮಾ, ಪೊಲೀಸರ ಮೂಲಗಳ ಪ್ರಕಾರ ಇವತ್ತು ಬೆಳಗ್ಗೆ 11:00ವರೆಗೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಸಿವಿಲ್ ಆ್ಯಂಡ್ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಿತ್ತು. ಆದರೆ ಇಲ್ಲಿ ಇನ್ನೂ ತನಿಖೆ ಮುಂದುವರೆದ ಕಾರಣ ಇನ್ನು ಸದ್ಯಕ್ಕೆ ಅವ್ರನ್ನ ಮೆಡಿಕಲ್ ಮಾಡಿಲ್ಲ ಮತ್ತು ಇನ್ನಿತರ ತನಿಖೆ ಪ್ರಗತಿ ಇರುವ ಹಿನ್ನೆಲೆಯಲ್ಲಿ ಇನ್ನೂ ವಿಳಂಬ ಆಗ್ಬೋದು ಅಂತ ಮಾಹಿತಿ ಇದೆ. ಸದ್ಯಕ್ಕೆ ಚಿಕ್ಕಬಳ್ಳಾಪುರ SP ಕಚೇರಿ ಒಂದು ಸೋಕೋ ತಂಡ ಆಗಿರ್ತಕ್ಕಂಥ ಚೇತನ್ ಇರ್ಬೋದು ಮತ್ತು ಭರತ್ ಇರ್ಬೋದು ಮತ್ತು ಅಶ್ವತಿ ಮತ್ತು ಮೇಘ 4 ಜನ ಅಧಿಕಾರಿಗಳ ತಂಡ ಈಗ ಈ ಒಳಗಡೆ ಈಗ ಏನು ಇದು ರಾಜೀವ್ ಗೌಡ ಇದ್ದಾರೆ, ರಾಜೀವ್ ಗೌಡನ ಒಂದು ಶಾಂಪಲ್ ಅಂದರೆ ಒಂದು ವಾಯ್ಸ್ ಟೆಸ್ಟ್ ಅಂದರೆ ಧ್ವನಿ ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತು ಆ ಧ್ವನಿ ಸಂಗ್ರಹನ ಮಾಡಿ ಅದನ್ನು ರಾಜೀವ್ ಗೌಡ ಏನು ಫೋನಿಂದ ಮಾತನಾಡಿದ್ದ ಅದನ್ನು ಏನು ಸಂಗ್ರಹ ಮಾಡಿ ಎರಡನ್ನೂ ಕಂಪೇರ್ ಮಾಡ್ತಾರೆ. ಅದಕ್ಕೆ ಈಗ ಒಂದು ಬರವಣಿಗೆಯಲ್ಲಿ ಬರೆಸಿಬಿಟ್ಟು ಅದನ್ನು ಓದಿಸುವ ಮೂಲಕ ಧ್ವನಿ ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವೃತ್ತ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥ ಆನಂದ್ ಕುಮಾರ್ ಅವರು ಈ ಪ್ರಕರಣದಲ್ಲಿ ಒಂದು ತನಿಖಾಧಿಕಾರಿ ಇದ್ದಾರೆ. ಮತ್ತು ಆನಂದ್ ಕುಮಾರ್ ಮತ್ತು ಅವರು ಸಹಾಯಕ ತನಿಖಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ಸಹ ಮತ್ತೊಂದು ಕಡೆ ಈಗ ರಾಜೀವ್ ಗೌಡನ ಒಂದು ಸ್ವಯಂ ಹೇಳಿಕೆಯನ್ನು ದಾಖಲು ಮಾಡ್ತಾ ಇದ್ದಾರೆ. ಮತ್ತು ರಾಜೀವ್ ಗೌಡನ ಒಂದು ಹಿನ್ನೆಲೆ ಏನು, ಅವರ ವೈಯಕ್ತಿಕ ವಿವರಗಳೇನು, ಅವ್ರ ಮೇಲೆ ಏನೆಲ್ಲ ಪ್ರಕರಣಗಳಿದೆ ಮತ್ತು ಅಂತ ಹೇಳಿದರೆ, ಮತ್ತೊಂದು ಕಡೆ ಈಗೇನು ಆ ಪೌರಾಯುಕ್ತ ಅಮೃತ ಗೌಡ ಒಂದು ದೂರು ನೀಡಿದ್ರು, ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಿ ಅಂತೇಳಿ ಒಂದು ಸ್ವಯಂ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ನಂತರ ಅವ್ರನ್ನ ಒಂದು ಚಿಕ್ಕಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯ ಒಂದು ವೈದ್ಯಕೀಯ ತಪಾಸಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡ್ತಾರೆ. ನಂತರ ಅವ್ರನ್ನ ಈ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಭೀಮಪ್ಪ ತಮ್ಮ ಮಾಹಿತಿಗೆ.